ಹಲೋ ಎವ್ರಿವನ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸ್ವರ್ಣ ಅಂತ ಹೇಳಿ. ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತಿನ ಫಸ್ಟ್ ವಿಡಿಯೋ ಬಂದು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಒಳ್ಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ಶನಿವಾರ ಇದು ವಿಡಿಯೋ ಮಾಡ್ತಾ ಇರೋದು, ಹಾಗಾಗಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಆಯಿತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾಯಿದ್ದೀವಿ. ಕಿವೇನಿಲ್ಲ, ಯಾರೂ ಇಲ್ಲ, ಖಾಲಿ ಇತ್ತು. ಇಲ್ಲಿ ಚಪ್ಪಲಿ ಏನು ಇಟ್ಟಿದ್ದಾರೆ ಅಂದರೆ, ಈ ಚಪ್ಪಲಿನ ಅವರು ಇಡೋದು ದೇವರಿಗೆ ಅಂತ. ಅದು 6 ತಿಂಗಳಾದಮೇಲೆ ಫುಲ್ಲು ಸೌದೋಗಿರುತ್ತಂತೆ. ಬಟ್ ನೀಟಾಗಿ ನನಗೆ ಹಿಸ್ಟ್ರಿ ಎಲ್ಲ ಗೊತ್ತಿಲ್ಲ. ಎಷ್ಟು ಗೊತ್ತಾಯಿತು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಇಲ್ಲಿ ಹೊಸ ಚಪ್ಪಲಿ ಇದೆ ನೋಡಿ, ಇನ್ನೊಂದು ಹೊಸ ಚಪ್ಪಲಿ ಅವ್ರು ಮಾಡಿಸಿ ಇಟ್ಟಿದ್ದಾರೆ ನೋಡಿ. ಇದೆ ಹೊಸ ಚಪ್ಪಲಿ. ಆಮೇಲೆ 6 ತಿಂಗಳು ಅನ್ನೋಷ್ಟೊತ್ತಿಗೆ ಹಂಗೆ ಸೌದಿರುತ್ತಂತೆ. ಈಗ ಒಳಗಡೆ ಹೋಗ್ತಾಯಿದ್ದೀವಿ, ದೇವಸ್ಥಾನದ ಒಳಗಡೆ. ಒಳಗಡೆ ಯಾರೂ ಇಲ್ಲ. ನಾವು ಹೋಗಿದ್ದು ಸಾಯಂಕಾಲದೊತ್ತು. ಬೆಳಗ್ಗೆ ಹೋಗಿದ್ರೆ ತುಂಬ ಇರೋರು. ಇಲ್ಲಿ ದೇವರು ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ. ಆಮೇಲೆ ಇಲ್ಲಿ ಶನಿ ಮಹಾತ್ಮ ಸ್ವಾಮಿ. ಆಮೇಲೆ ಇಲ್ಲಿ ಬಂದು ಲಕ್ಷ್ಮೀನು, ವೆಂಕಟರಮಣ ಸ್ವಾಮಿ, ಇದು ಮಂಜುನಾಥ ಸ್ವಾಮಿ. ಎಲ್ಲ ಲೈನಾಗಿ ಒಂದೇ ಲೈನಲ್ಲೇ ಇಟ್ಟಿದ್ದಾರೆ ದೇವ್ರನ್ನೆಲ್ಲ. ಇವರು ಪಾರ್ವತಿ ದೇವಿ. ಈ ಕಡೆ ಬಂದರೆ ನವಗ್ರಹಗಳಿಟ್ಟಿದ್ದಾರೆ. ಎಲ್ಲ ನೀಟಾಗಿ ಮಾಡಿದ್ದಾರೆ. ಫಸ್ಟು ಇಷ್ಟೊಂದು ಇರಲಿಲ್ಲ, ಬಟ್ ಇವಾಗ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಸ್ವಲ್ಪ ಚಿಕ್ಕದಾಗಿತ್ತು, ಈಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಇದು ಬಂದು ಉಂಡಿ ಕಾಣಿಕೆ ಏನಾದರೂ ಹಾಕ್ಬೇಕಂದ್ರೆ ಹಾಕ್ಬೋದು. ಇದು ಆಂಜನೇಯ ಸ್ವಾಮಿ, ಸ್ವಲ್ಪ ದೊಡ್ಡದಾಗಿದೆ, ಬಟ್ ವಿಡಿಯೋದ್ರಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ. ಇಲ್ಲಿ ಫ್ರಂಟಲ್ಲೆಲ್ಲ ದೇವ್ರನ್ನ ಲೈನಾಗಿ ಇಟ್ಟಿದ್ದಾರೆ ನೋಡಿ. ಒಂದಾದ್ಮೇಲೊಂದು ದೇವ್ರನ್ನ ನೋಡಿಕೊಂಡು ಹಿಂಗೆ ಬರ್ಬೋದು. ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಆ ಕಡೆ ಆಚೆಗೆ ಎಂಟ್ರಿ ಇರೋದು. ದೇವಸ್ಥಾನದೊಳಗಡೆ ಹೋಗಿ ಪ್ರಸಾದ ತಿಂದ್ಕೊಂಡು ಆಚೆ ಬಂದ್ವಿ. ಆಚೆನೂ ಈ ಥರ ದೇವ್ರನ್ನೆಲ್ಲ ಕುಂಡ್ರಿಸಿದ್ದಾರೆ. ಇನ್ನೂ ರೆಡಿ ಮಾಡ್ತಿದ್ದಾರೆ, ಬಟ್ ಎಲ್ಲೆಲ್ಲಿ ಯಾವುದೇ ದೇವ್ರನ್ನ ಕುಂಡ್ರಿಸ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಆ ಕಡೆನೂ ಇದೆಲ್ಲ ಆಚೆ, ದೇವಸ್ಥಾನದ ಆಚೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದರೊಳಗಡೆನೇ ದೇವಸ್ಥಾನ, ಒಳಗಡೆ ದೇವರು ಇರೋದು. ಆಚೆ ಬಂದು ಇಲ್ಲಿ ತುಲಾಭಾರ ಎಲ್ಲ ಮಾಡಿಸ್ಬೋದು. ತುಲಾಭಾರ ಎಲ್ಲ ಮಾಡಿಸಿ ಹಂಗೆ ಒಳಗಡೆಗೆ ಆ ಕಡೆ ಅವರು ಹೋಗ್ತಾ ಇದ್ದಾರಲ್ಲ, ಅದು ಒಳಗಡೆ ಎಂಟ್ರಿ ಇರೋದು. ಮತ್ತು ಇದು ಲಾಸ್ಟಲ್ಲಿ ಬಂದು ನಾವು ಈಗ ಮನೆಗೆ ಹೊರಟಿದ್ದೀವಿ. ಓಕೆ, ಬಾಯ್.